ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಈದ್ ಮಿಲಾದ್ ಮೆರವಣಿಗೆ ಸಮಯದಲ್ಲಿ ಮುಸ್ಲಿಂ ಯುವಕರ 2 ಗುಂಪುಗಳ ನಡುವೆ ಅರ್ಷಣೆಯಾಗಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿಕೊಂಡಿದ್ದಾರೆ. ಕೋಲಾರ ನಗರದ ಕ್ಲಾಕ್ ಟವರ್ ವೃತ್ತದಲ್ಲಿ ಮೆರವಣಿಗೆ ಸಾಗುವಾಗ ಗುಂಪುರ್ಷಣೆಯಾಗಿದೆ. ಇದರಿಂದಾಗಿ ಸೈಯದ್ ಸಲ್ಮಾನ್, ಸೈಯದ್ ಸೈಫ್ ಹುಸೇನ್, ಕಾಶಿಫ್ ಖಲೀಲ್ ಅಹಮದ್ ಎಂಬುವರಿಗೆ ಗಾಯಗಳಾಗಿದ್ದು, ಕೋಲಾರ ನಗರದ ಜಿಲ್ಲಾ ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕ್ಷುಲ್ಲಕ ಕಾರಣಕ್ಕೆ 2 ಗುಂಪುಗಳ ನಡುವೆ ಗಲಾಟೆಯಾಗಿದೆ. ಸೈಯದ್ ವಸೀಂ ಪಾಷಾ ತಾಹೀರ್ ಮತ್ತೊಂದು ಗುಂಪಿನಿಂದ ಹಲ್ಲೆ ಮಾಡಿದ ಹಿನ್ನೆಲೆಯಲ್ಲಿ ಅರ್ಷಣೆಗೆ ಕಾರಣವಾಗಿದೆ. ಘಟನೆಯಿಂದಾಗಿ ಸ್ಥಳದಲ್ಲಿ ನೂರಾರು ಜನ ಜಮಾಯಿಸಿದ್ದರು. ಘಟನೆಯ ಸುದ್ದಿ ತಿಳಿದ ಕೂಡಲೇ ಕೋಲಾರ ನಗರ ಠಾಣೆ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಜನರನ್ನು ಜದುರಿಸಿದರು. ಕ್ಲಾಕ್ ಟವರ್ನಲ್ಲಿ ಎಸ್ಪಿ ನಿಖಿಲ್ ಮೊಕ್ಕಾಂ ಹೂಡಿದ್ದು, ಘಟನೆ ನಂತರ ಮೆರವಣಿಗೆ ಮುಂದುವರೆಯಿತು. ಘಟನೆಯಿಂದ ಹೆಚ್ಚಿನ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದು, ಆರೋಪಿಗಳಿಗಾಗಿ ಪೊಲೀಸರ ಹುಡುಕಾಟ ನಡೆಸುತ್ತಿದ್ದಾರೆ. ಸರ್ ಏನನ್ನ ಇರಲಿ ಪೊಲೀಸ್ ಅವ್ರ ಸಪೋರ್ಟ್ ಅವ್ರಿಗೆ, ಅಕ್ರಮ್ಗೆ, ಸಿಪುರ್ ಅಕ್ರಮ್ಗೆ. ಅವ್ನು ಪೊಲೀಸ್ ಇವನ್ ಸರ್, ಅವ್ನು ಚಮಚ ತರಲೆ. ನನ್ನ ಮಗನ ಬರ್ತಿದ್ದೆ ಇಲ್ಲಿಂದ ಇಲ್ಲಿಗೆ. ಗುಂಪು ಹೊಡೆಯೋದಲ್ಲ, ದಮ್ಮಿದ್ರೆ ಅವನು ನಾವು ನೋಡೋಣ. ಆಮೇಲೆ ಈ ಥರ ಮಾಡಿದ್ದಾನೆ ಸರ್. ಪೊಲೀಸ್ ಅವ್ರು ಸಪೋರ್ಟ್ ಮಾಡ್ತಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ ಸರ್. ದಯವಿಟ್ಟು ಡಿಪಾರ್ಟ್ಮೆಂಟ್ ಅವ್ರಿಗೆ ನಾನು ಹೇಳ್ತಾ ಇಲ್ಲ, ತಪ್ಪು ತಿಳ್ಕೊಬೇಡಿ, ಅವನಿಗೆ ಸಪೋರ್ಟ್ ಮಾಡಬೇಡಿ ದಯವಿಟ್ಟು. ಲಾಸ್ಟ್ ಟೈಮು ಒಂದು ಹೆಣ್ಮಗು ಹೋಗ್ಬಿಟ್ಟಿದೆ ಅಂದೆ, ಅವನು ಮುಸ್ಸು ಮಾಡಿರೋದು ಕೆಲಸಕ್ಕೆ ಎಲ್ಲ ಗೊತ್ತಿದೆ ಮೀಡಿಯಾ ಅವ್ರಿಗೆ. ನಾವು ಹೇಳ್ಬಾರ್ದು ಅದೆಲ್ಲ. ಇವಾಗ ನಮ್ದಾಗಿದೆ, ನಾವು ಹೇಳ್ತಾ ಇದ್ದೀರಿ. ಅವ್ನಿಗೆ ಅರೆಸ್ಟ್ ಮಾಡಿಲ್ಲ ಅಂದರೆ ಬೇರೆ ಆಗುತ್ತೆ ಸರ್. ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಓಪನ್ ಹೇಳ್ತಾ ಇದ್ದೀನಿ.